ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 14ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೋ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಮಾತ್ರ ಮದುವೆ ಆಗಲ್ಲ ಎಂದಳು. ಎಸ್, ನೀನು ಮದುವೆ ಆಗಲೇಬೇಕು. ಅದೇನು ಹಳ್ಳಿ ಕಂಡ್ರೆ ಆಗಲ್ಲ, ಸಿಟಿನೇ ಬೇಕು, ಬೆರಣಿ ತಟ್ಟಲ್ಲ ಅಂತ ಇದ್ಯಂತೆ ಅಲ್ವಾ? ಇನ್ಮುಂದೆ ಪರ್ಮನೆಂಟ್ ಆಗಿ ನೀನು ಸಗಣಿ ಬಾಚ್ತಾ ಬೆರಣಿ ತಡ್ತಾನೇ ಇರಬೇಕು, ಇರ್ತೀಯ ಕೂಡ. ಯಾವುದಕ್ಕೂ ಸ್ವಲ್ಪ ಪ್ರಿಪೇರ್ ಆಗು. ಓಕೆ ಬಾಯ್ ಎಂದು ಸಿರಿ ಅಲ್ಲಿಂದ ಹೊರಟವನು ಹೊಸ್ತಿಲ ಬಳಿ ನಿಂತು ಅವಳತ್ತ ತಿರುಗಿ, 3 ಕಾಸಿನ ಕುದುರೆ ಏರಿ ಬಂದವು ಚದುರೆ, ಜಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ, ಆ ಸೂರ್ಯ ಹುಟ್ಟೋದು ಕೋಳಿ ಕೂಗಿನಿಂದಲ್ಲ, ಲೋಕದೀಪ ಹಚ್ಚೋದು ಅಜ್ಜಿ ಬೆಂಕಿಯಿಂದಲ್ಲ, ಇದು ಯಾಕೋ ರಂಭೆಗೆ ಇನ್ನೂ ಗೊತ್ತೇ ಆಗಿಲ್ಲ, ರಂಬಾ ಬೇಡ ಜಂಬಾ, ಜಂಬ ಗಿಂಬ ಬೇಡ ರಂಭಾ ಎಂದು ಹಾಡಿದವನು. ಇದು ಅಂಜದ ಗಂಡು ಸಿನಿಮಾದಲ್ಲಿ ರವಿಮಾಮ ಹಾಡಿರೋದು, ಆದರೆ ಈಗ ನಿನ್ಮುಂದೆ ಹಾಡ್ತಾ ಇರೋದು ಮಂಡ್ಯದ ಗಂಡು ಧೀರಜ್ ಎಂದು ಅವಳ ನನಕಿಸಿ ನಕ್ಕವನು ಅಲ್ಲಿಂದ ಸರಿದು ಹೋದರೆ ತಂದೆ ಮಗಳು ಇಬ್ಬರು ಖುದ್ದು ಹೋಗಿದ್ದರು. ಆದರೆ ಭವಾನಿ ಅವರಿಗೆ ಮಾತ್ರ ನಗು ತಡೆಯಲು ಆಗುತ್ತಿಲ್ಲ. ಸೆರಗು ಅಡ್ಡ ಹಿಡಿದು ಮೂಲೆಯಲ್ಲಿ ನಿಂತವರಿಗೆ ಕೊನೆಗೂ ಗಂಡ ಮತ್ತು ಮಗಳಿಗೆ 7 ಕೆರೆ ನೀರು ಕುಡಿಸುವವನು ಸಿಕ್ಕಿದನಲ್ಲ ಎಂಬ ಖುಷಿ. ಧೀರಜ್ನ ಎಚ್ಚರಿಕೆಯ ಮಾತು ಕೇಳಿ ತಂದೆ ಮಗಳು ಇಬ್ಬರು ಬೆದರಿ ಬೆಂಡಾಗಿ ಹೋಗಿದ್ದರು. ಕಬ್ಬಿಣ ಕಾದಾಗಲೇ ಬಗ್ಗಿ ಬಡಿಯಬೇಕು ಎಂದು ಮನದಲ್ಲೇ ನುಡಿದುಕೊಂಡ ಭವಾನಿಯವರು ಗಂಡ ಮಗಳಿಬ್ಬರಿಗೂ ಬುದ್ಧಿ ಹೇಳಲು ಮುಂದಾದರು. ಈಗ್ಲಾದ್ರೂ ತಂದೆ ಮಗಳು ಇಬ್ರು ಎಚ್ಚೆತ್ತುಕೊಳ್ಳಿ. ಅವನು ಹೇಳಿದ ಹಾಗೇನೆ ದೀಪನ ಹುಡುಗನಿಗೇನೆ ಕೊಟ್ಟು ಮದುವೆ ಮಾಡಿಸಿ, ಇಲ್ಲ ಅಂದ್ರೆ ಅವಳು ಜೀವನ ಪರ್ಯಂತ ಮದುವೆ ಆಗೋ ಯೋಗ ಇಲ್ದೇನೆ ಕೊರಗಿ ಸಾಯ್ಬೇಕಾಗುತ್ತೆ. ಈಗಾಗಲೇ ಇವಳು ಮಾಡಿರೋ ಘನಂದಾರಿ ಕೆಲಸ ಊರೆಲ್ಲ ಹಬ್ಬಿದೆ. ವಿಷಯ ಗೊತ್ತಿರೋ ಯಾವ ನನ್ನ ಮಗ ಇವಳನ್ನ ಕಟ್ಕೊಳ್ಳೋಕೆ ಮುಂದೆ ಬರ್ತಾನೆ? ಹಾಗೊಂದು ವೇಳೆ ಯಾರೋ ಒಬ್ಬ ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದ್ರು ಇವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಏನ್ ಗ್ಯಾರಂಟಿ? ಪ್ರತಿದಿನ ಪ್ರತಿಕ್ಷಣ ಮಾತು ಮಾತಿಗೆ ಇವಳ ಶೀಲದ ಬಗ್ಗೆ ಅವನು ಚುಚ್ಚಿ ಮಾತಾಡಿದ್ರೆ ಇವಳಿಗೆ ಅದನ್ನೆಲ್ಲ ಸಹಿಸೋ ಶಕ್ತಿ ಇದೆಯಾ? ಆ ರೀತಿ ಜೀವನ ಮಾಡಿ ಪ್ರತಿದಿನ ಸಾಯೋ ಬದಲು ಎಲ್ಲ ತಿಳಿದಿರೋ ಆ ಧೀರಜ್ಗೇನೆ ಇವಳನ್ನ ಮದುವೆ ಮಾಡಿ ಕಳಿಸೋದು ಒಳ್ಳೇದಲ್ವಾ? ಇದ್ರಿಂದ ಇವಳಿಗೆ ಹೊಸ ಜೀವನನೂ ಸಿಗುತ್ತೆ, ಹಾಗೆ ನಿಮ್ಮ ಮಾನ ಮರ್ಯಾದೆನೂ ಉಳಿಯುತ್ತೆ ಎಂದರು ಗಂಭೀರವಾಗಿ. ಮಡದಿಯ ಮಾತು ಕೇಳಿ ಜಗದೀಶ್ ರವರ ಕೋಪ ತಾರಕಕ್ಕೆ ಏರಿತು. ಹಲ್ಲು ಕಟಕಟಿಸಿ ಮಗಳ ಮುಂದೆ ಮೌನವಾಗಿ ನಿಂತರು. ಆದರೆ ತಾಯಿಯ ಬುದ್ಧಿ ಮಾತುಗಳು ಅವಳ ಕಿವಿಗೆ ಕಾದ ಸೀಸ ಸುರಿದ ಅನುಭವವನ್ನ ನೀಡಿತ್ತು. ತಕ್ಷಣ ಎದ್ದು ನಿಂತವಳು, ಅಮ್ಮ, ಶೀಲ ಶೀಲ ಅಂತ ಯಾಕೆ ಪಡ್ಕೋತೀಯ? ಇಷ್ಟಕ್ಕೂ ನಾನೇನು ಶೀಲೆ ಕಳ್ಕೊಂಡು ನಿಮ್ಮ ಮುಂದೆ ನಿಂತಿಲ್ಲ. ನನ್ನ ಅವನ ಮಧ್ಯೆ ಏನೂ ನಡೆದಿಲ್ಲ. ಗಾಟ್ ಇಟ್ ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟಳು. ಅದು ನನಗೊತ್ತು, ನಿನಗೊತ್ತು, ನಿಮ್ಮ ಅಪ್ಪನಿಗೊತ್ತು. ಆದರೆ ಹೊರಗಿನ ಸಮಾಜಕ್ಕೆ ಸತ್ಯ ಏನು ಅನ್ನೋದು ಗೊತ್ತಿದ್ಯಾ? ಇಡೀ ಸಮಾಜದ ದೃಷ್ಟಿನಲ್ಲಿ ನೀನೀಗ ಶೀಲ ಕಳ್ಕೊಂಡಿರೋ ಹೆಣ್ಣು. ಶೀಲ ಕಳ್ಕೊಂಡ ಹೆಣ್ಣನ್ನ ಯಾವ ಹುಡುಗನು ಮದುವೆ ಮಾಡಿಕೊಳ್ಳಲ್ಲ. ಹೆಣ್ಣಿನ ಜೀವನ ಅನ್ನೋದು ಒಂದು ಬಿಳಿ ಬಣ್ಣದ ಬಟ್ಟೆ ಇದ್ದ ಹಾಗೆ. ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಆದ್ರೂ ಅದು ಅವಳ ಜೀವನಕ್ಕೆ ಶೋಭೆ ತರಲ್ಲ. ಇದನ್ನೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ಇಷ್ಟಕ್ಕೂ ಏನೋ ಕುತಂತ್ರ ಮಾಡೋಕೆ ಹೋಗಿ ನಿನ್ನ ಜೀವನನ ಅತಂತ್ರ ಮಾಡಿಕೊಂಡಿರೋಳು ನೀನೇ ಅಲ್ವಾ? ಅನುಭವಿಸು ಎಂದರು ಕೋಪದಿಂದ ಭವಾನಿ. ಭವಾನಿ, ಬಾಯಿ ಮುಚ್ಚು. ನಾನು ಸುಮ್ಮನೆ ಇದ್ದೀನಿ ಅಂತ ನಾಲಗೆನ ತುಂಬ ಹರಿಬಿಡ್ಬೇಡ, ಅದರ ಪರಿಣಾಮ ಸರಿ ಇರಲ್ಲ ಎಂದು ಮಡದಿಗೆ ಎಚ್ಚರಿಸಿದರು. ಅಲ್ಲಿ ತನಕ ಮೌನವಾಗಿದ್ದ ಜಗದೀಶ್, ಇಷ್ಟು ದಿನ ನಾನು ಬಾಯಿ ಮುಚ್ಚಿಕೊಂಡು ಕೂತಿದ್ದಕ್ಕೇನೆ ನಿಮ್ಮ ಮಗಳ ಮೇಲಿನ ಪರಿಣಾಮ ನೆಟ್ಟಗೆ ಆಗಿರೋದು ಎಂದು ಮುಖ ಸೊಟ್ಟಗೆ ಮಾಡಿ ವ್ಯಂಗ್ಯವಾಡಿದವರು, ನೋಡಿ, ಇಷ್ಟೆಲ್ಲ ಆದ್ಮೇಲೂ ನಿಮ್ಮಿಬ್ಬರಿಗೂ ಬುದ್ಧಿ ಬಂದಿಲ್ಲ ಅಂದ್ರೆ ಅದು ನಿಮ್ಮ ಕರ್ಮ. ನಾನೇನು ಮಾಡೋದಕ್ಕೆ ಆಗಲ್ಲ. ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತಿರೋ ಅಥವಾ ನೀವೇ ನಿಮ್ಮ ಕೈಯಾರೆ ಅವಳನ್ನ ಹಾಳು ಬಾವಿಗೆ ತಳ್ತಿರೋ ಅದು ನಿಮಗೆ ಮತ್ತೆ ನಿಮ್ಮ ಮಗಳಿಗೆ ಬಿಟ್ಟ ವಿಷಯ. ಯೋಚನೆ ಮಾಡಿ ಎಂದು ಸಿರಿದವಳು ಬಿರುಸಿನಿಂದ ಅಲ್ಲಿಂದ ಹೊರಟು ಹೋದರೆ ತಂದೆ ಮಗಳು ಇಬ್ಬರು ಕಂಗಾಲಾಗಿ ಬಿಟ್ಟಿದ್ದರು. ಮಗಳ ಮುಂದಿನ ಜೀವನ ಕಣ್ಣ ಮುಂದೆ ಬಂದಾಗ ನಿಜಕ್ಕೂ ಜಗದೀಶ್ ರವರು ಒಂದು ಬಾರಿ ಧೃತಿ ಕೆಟ್ಟರು. ಅದೇಕೋ ಅರಿಯದ ಭಯ ಅವರನ್ನು ಆವರಿಸಿಕೊಂಡಿತ್ತು. ಡ್ಯಾಡ್, ಮುಂದೇನು ಮಾಡೋದು? ಅಮ್ಮ ಆಡೋ ರೀತಿ ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಇದೆಲ್ಲ ಎಲ್ಲಿ ನನ್ನ ಆಸೆ ಕನಸುಗಳಿಗೆ ತೊಡಕಾಗುತ್ತೋ ಮುಂದೆ ಅಂತ ತುಂಬಾನೇ ಭಯ ಆಗ್ತಿದೆ ಎಂದವಳ ಧ್ವನಿ ನಡುಗುತ್ತಿದೆ.
ಮೆತ್ತಗೆ ಮಗಳ ತಲೆನೇವರಿಸಿದವಳು ಜಗದೀಶ್. ಆದರೆ ಅವರ ಕಣ್ಣಿನಲ್ಲಿದ್ದ ಆತಂಕ ಹಾಗೇ ಇದೆ, ಕೊಂಚವೂ ಮಾಸಿಲ್ಲ. ಡ್ಯಾಡ್, ಹಾಗಾದ್ರೆ ಅಮ್ಮ ಹೇಳಿದ ತರಹ ಮುಂದೆ ನನಗೆ ಲೈಫ್ ಪಾರ್ಟ್ನರ್ ಸಿಗೋದೇ ಇಲ್ವಾ? ಎಲ್ಲರ ಥರ ನಾನು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಆಗಲ್ವಾ? ಫಾರಿನ್ಗೆ ಹೋಗಿ ಸೆಟಲ್ ಆಗಬೇಕು, ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕಂತ ಅಂದ್ಕೊಂಡಿರೋ ನನ್ನ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗೋದೇ ಇಲ್ವಾ? ಏನಾದರೂ ಮಾತಾಡಿ ಡ್ಯಾಡ್ ಪ್ಲೀಸ್ ಎಂದಳು ಅವರ ಕೈಯನ್ನು ಜಗ್ಗುತ್ತಾ. ಸ್ವೀಟಿ, ಐ ಆಮ್ ಹೆಲ್ಪ್ಲೆಸ್ ಎಂದವರು ಅಕ್ಷರಶಃ ಕನಲಿ ಹೋಗಿದ್ದರು. ಆ ಮಾತನ್ನು ಹೇಳುವಾಗ 100 ಚಾಕುಗಳನ್ನು ಒಟ್ಟಿಗೆ ಎದೆಗೆ ಇಳಿಸಿದ ಅನುಭವ ಆಗಿತ್ತು ಅವರಿಗೆ. ಮಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ಜೊತೆಗೆ ನಿಂತಿದ್ದವಳು ಇಂದು ಕೈಚೆಲ್ಲಿ ಕೂತಿದ್ದಾಳೆ. ತಂದೆಯ ಮಾತು ಕೇಳಿ ಭೂಮಿಗೆ ಇಳಿದು ಹೋದಳು ದೀಪ. ಅವರಿಂದ ಈ ಮಾತನ್ನು ಅವಳು ನಿರೀಕ್ಷೆ ಮಾಡಿರಲಿಲ್ಲ. ಅವಳ ಪಾಲಿಗೆ ಕೊನೆಗೆ ಉಳಿದಿದ್ದ ಒಂದೇ ಒಂದು ಆಶಾಕಿರಣ ಕೂಡ ಕಮನಿ ಹೋಗಿತ್ತು. ಡ್ಯಾಡ್, ಏನು ಹೇಳ್ತಾ ಇದ್ದೀರಾ ನೀವು? ನೀವೇ ಹೀಗೆ ಹೇಳಿಬಿಟ್ರೆ ನಾನೇನು ಮಾಡಲಿ ಡ್ಯಾಡ್? ನಾನು ಹೇಗೆ ಇದರಿಂದ ಹೊರಗೆ ಬರಲಿ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆದರೂ ಏನು ಎಂದು ಅಳುತ್ತಲೇ ಅವಳ ಕಾಲಬುಡದಲ್ಲಿ ಕುಸಿದು ಕೂತಳು. ತಕ್ಷಣ ಮಗಳ ಸರಿಸಮವಾಗಿ ಕೂತವರು, ಸ್ವೀಟಿ ಸಮಾಧಾನ ಮಾಡ್ಕೊ ಎಂದು ಅವಳ ಕಣ್ಣೀರನ್ನು ಒರೆಸಿದರು. ತಕ್ಷಣ ತಂದೆಯ ಕೈಯನ್ನು ದೂರ ತಳ್ಳಿದವಳು, ಡೋಂಟ್ ಟಚ್ ಮೀ ಎಂದಳು ಕೋಪದಿಂದ. ನೋಡು ಮಗಳೇ, ಈಗ ಕೋಪ ಮಾಡಿಕೊಂಡು ಕೂರೋ ಸಮಯ ಇದಲ್ಲ. ಈಗಾಗಲೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ತುಂಬ ದೊಡ್ಡ ಅನಾಹುತ ಮಾಡ್ಕೊಂಡಿದ್ದೀಯಾ. ಈಗ ಇನ್ನೊಂದು ದೊಡ್ಡ ಎಡವಟ್ಟು ಮಾಡ್ಕೋಬೇಡ ಎಂದರು. ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ, ಐ ವಾಂಟ್ ಸೊಲ್ಯೂಷನ್ ಎಂದು ತಲೆಕೂದಲು ಹಿಡಿದು ಹುಚ್ಚಿಯಂತೆ ಆರ್ಭಟಿಸಿದಳು. ಅವಳ ಮಾತಿಗೆ ತುಸು ಹೊತ್ತು ಮೌನ ವಹಿಸಿದವರು ತದನಂತರ ಎದ್ದು ನಿಂತು ಅವಳಿಗೆ ಬೆನ್ನು ಹಾಕಿ ಹಿಂದೆ ಕೈ ಕಟ್ಟಿ, ಪರಿಹಾರ ಇದೆ. ಅದು ನಿನ್ನ ಮದುವೆ. ಧೀರಜ್ ಜೊತೆ ಮದುವೆ ಮಾಡ್ಕೊಳ್ಳೋದು ಒಂದೇ ಈಗ ನಿನ್ನ ಮುಂದೆ ಇರೋ ಆಯ್ಕೆ ಎಂದರು ಗಂಭೀರವಾಗಿ. ಅವರ ಮಾತು ಕೇಳಿ ಅವಳಿಗೆ ಸಿಡಿಲು ಬಡಿದ ಅನುಭವ. ತಕ್ಷಣ ಸೆಟೆದು ನಿಂತವಳು, ನೋ ಡ್ಯಾಡ್, ನನಗೆ ಮದುವೆ ಆಗದೆ ನಾನು ಜೀವನ ಪರ್ಯಂತ ಹೀಗೆ ಇದ್ರೂ ಪರವಾಗಿಲ್ಲ, ಬಟ್ ಅವನನ್ನು ಮಾತ್ರ ಮದುವೆ ಆಗಲ್ಲ ಎಂದಳು. ತಕ್ಷಣ ಅವಳತ್ತ ತಿರುಗಿ ಅವಳ ಕೈಯನ್ನು ಹಿಡಿದುಕೊಂಡವರು, ನನಗೂ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಮನಸ್ಸಿಲ್ಲ ಮಗಳೇ, ಆದರೆ ಇದು ಅನಿವಾರ್ಯ. ಅವನು ನಿನಗೆ ಮಾಡಿರೋ ಮೋಸಕ್ಕೆ, ಅನ್ಯಾಯಕ್ಕೆ ಇದೇ ಸರಿಯಾದ ಸಮಯ ಅವನ ಮೇಲೆ ದ್ವೇಷ ಸಾಧಿಸೋಕೆ ಎಂದವರು. ಅವನನ್ನು ಮದುವೆ ಮಾಡಿಕೊಂಡು ಅವನ ಮನೆಗೆ ಹೋಗು, ಅವನ ಜೊತೆ ಇದ್ದುಕೊಂಡೇ ಅವನನ್ನು ಸೋಲಿಸು. ಅವನ ಮನೆಯಲ್ಲಿ ನೀನು ಹಚ್ಚೋ ದೀಪ ಅವರ ಮನೆಯನ್ನು ಬೆಳಗಬಾರ್ದು, ಬದಲಾಗಿ ನೀನು ಹಚ್ಚೋ ದೀಪದಿಂದ ಅವನ ಮನೆಯವರ ನೆಮ್ಮದಿ ಶಾಂತಿ ಸುಟ್ಟು ಕರಕಲಾಗಿ ಹೋಗಬೇಕು. ಇದೆಲ್ಲ ಆಗಬೇಕು ಅಂದರೆ ನೀನು ಅವನನ್ನು ಮದುವೆ ಆಗಲೇಬೇಕು. ನನ್ನ ಮಾತು ಕೇಳು ಮಗಳೇ, ಅವನನ್ನು ಮದುವೆ ಆಗು, ನಿನ್ನ ದ್ವೇಷನ ತೀರಿಸ್ಕೊ. ಅದಾದ ಮೇಲೆ ನಿನ್ನನ್ನು ಮತ್ತೆ ನಿನ್ನ ಮನೆಗೆ ಕರೆಸ್ಕೊಂಡು ನಿಂಗೊಂದು ಒಳ್ಳೆ ಜೀವನ ರೂಪಿಸಿಕೊಡ್ತೀನಿ, ಹ್ಞೂ ಅನ್ನು ಎಂದು ಅವಳ ತಲೆಯಲ್ಲಿ ವಿಷದ ಬೀಜ ಬಿತ್ತಿದರು ಜಗದೀಶ್. ತಂದೆಯ ಮಾತು ಕೇಳಿದವಳು ಮನದಲ್ಲೇ ವಿಮರ್ಶೆ ಮಾಡಿದಳು. ಕ್ಷಣ ಮಾತ್ರದಲ್ಲೇ ಅವಳ ಮುಖದ ಮೇಲೊಂದು ಕಿರುನಗೆ ಮೂಡಿತ್ತು. ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಇದಕ್ಕಿಂತ ಉತ್ತಮ ಅಸ್ತ್ರ ಬೇರೊಂದು ಇಲ್ಲ ಎಂದು ಅವಳ ಮನಸ್ಸು ಒಲಿಯಿತು. ಸರಿ ಡ್ಯಾಡ್, ನೀವು ಹೇಳಿದ ಹಾಗೇನೇ ಆಗಲಿ ಎಂದಳು ದೃಢವಾಗಿ. ಅವಳ ಮಾತು ಕೇಳಿ ಜಗದೀಶ್ ರವರ ಮುಖದ ಮೇಲೆ ಕುಹಕ ನಗೆ ಮೂಡಿತ್ತು. ಹಲೋ ಅಮ್ಮ, ಹೇಳಿ, ಏನು ನಡೀತಿದೆ ಅಲ್ಲಿ? ಎಲ್ಲ ನಾವು ಅಂದ್ಕೊಂಡ ಹಾಗೇನೆ ನಡೀತಾ ಇದೆಯಾ? ನೀವು ಹಚ್ಚಿರೋ ಬೆಂಕಿ ಕೆಲಸ ಮಾಡ್ತಾ ಇದೆಯೋ ಹೇಗೆ ಎಂದು ಅತ್ತ ಕಡೆಯಿಂದ ಕೇಳಿದವನಿಗೆ, ಈಗಾಗಲೇ ಮಾತಿನ ಬಾಣನ ಬಿಟ್ಟು ಬಂದಿದ್ದೀನಪ್ಪ. ಅದು ಈಗಾಗಲೇ ತಂದೆ ಮಗಳು ಇಬ್ಬರ ಮನಸ್ಸಿಗೂ ಚೆನ್ನಾಗಿ ಇಳಿದಿರುತ್ತೆ. ಮುಂದೇನು ಆಗುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ. ನೀನು ಕೊಟ್ಟಿರೋ ಮಾತಿನ ಏಟಿಗೆ ಹೆದರುಕೊಂಡು ನಾಳೆನೇ ನಿನ್ನನ್ನು ಹುಡುಕೊಂಡು ಅಲ್ಲಿಗೆ ಬರಲೂಬಹುದು, ಮಗಳನ್ನು ಮದುವೆ ಆಗುವಂತ ಹೇಳೋಕೆ ಎಂದು ಕಿಸಕ್ಕನೆ ನಕ್ಕರು ಭವಾನಿ. ಅವರ ಮಾತಿಗೆ ತಾನು ಪ್ರತಿಯಾಗಿ ನಕ್ಕನು ಧೀರಜ್. ಅಷ್ಟರಲ್ಲಿ ಮೆಟ್ಟಿಲು ಹತ್ತಿಕೊಂಡು ಬರುವ ಸದ್ದಾಗಿತ್ತು. ತಕ್ಷಣ ಎಚ್ಚೆತ್ತುಕೊಂಡರು ಭವಾನಿ. ಹಲೋ ಧೀರಜ್, ಅವರು ಬರ್ತಾ ಇದ್ದಾರೆ ಅನ್ಸುತ್ತೆ, ನಾನು ನಿಂಗೆ ನಾಳೆ ಬಿಡುವಾದಾಗ ಫೋನ್ ಮಾಡ್ತೀನಪ್ಪ ಎಂದವರೇ ಕರೆ ತುಂಡರಿಸಿ ದೀರ್ಘ ನಿಟ್ಟುಸಿರೊಂದನ್ನು ಹೊರದಬ್ಬಿದರು. ಅಷ್ಟರಲ್ಲಿ ಒಳ ಬಂದಿದ್ದರು ಜಗದೀಶ್. ಅವರನ್ನು ಕಾಣುತ್ತಲೇ ಅಲ್ಲಿಂದ ಹೊರಗಡೆ ಹೋಗಲು ಮುಂದಾದರು ಭವಾನಿ. ತಕ್ಷಣ ಅವರನ್ನು ತಡೆದು ನಿಲ್ಲಿಸಿದವರು, ನಾಳೆ ಅವನ ಮನೆಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಮದುವೆ ಬಗ್ಗೆ ಮಾತಾಡೋಕೆ. ದೀಪನ ಅವನಿಗೇನೆ ಕೊಟ್ಟು ಮದುವೆ ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊ ಎಂದರು ನೀರಸವಾಗಿ. ಅವರ ಮಾತು ಕೇಳಿ ಭವಾನಿ ಅವರಿಗೆ ಅಚ್ಚರಿ ಜೊತೆಗೆ ಖುಷಿಯೂ ಆಗಿತ್ತು. ಸರಿ ಎಂದುಸಿರಿದವರೇ ಅಲ್ಲಿಂದ ಹೊರಬಂದು ಬಿಟ್ಟರು. ಒಂದೇ ಸಮನೆ ಫೋನ್ ರಿಂಗಣಿಸಿದಾಗ ಕೋಪದಿಂದಲೇ ಕರೆ ಸ್ವೀಕರಿಸಿದಳು ದೀಪ. ಹಲೋ ಚಿನ್ನ, ಏನು ಮಾಡ್ತಾ ಇದ್ದೆ? ಊಟ ಆಯ್ತಾ ಕೇಳಿದನು ಅತ್ತಲಿಂದ. ಆ ಧ್ವನಿ ಕೇಳಿ ಅವಳಿಗೆ ಅದು ಯಾರೆಂದು ತಿಳಿದು ಹೋಗಿತ್ತು. ಯು ಈಡಿಯಟ್, ನನ್ನ ನೆಮ್ಮದಿನ ಕಿತ್ಕೊಂಡು ನನ್ನ ಜೀವನನೇ ಹಾಳು ಮಾಡಿದ್ದಲ್ದೆ ಈಗ ಫೋನ್ ಮಾಡಿ ನನ್ನನ್ನು ಸತಾಯಿಸ್ತಾ ಇದ್ದೀಯಾ
ಕೇಳಿದವಳು ಕೋಪದಿಂದ ಕನಲಿ ಹೋಗಿದ್ದಳು. ಕೂಲ್ ಚಿನ್ನ, ಇಷ್ಟಕ್ಕೂ ನಾನೇನು ಬೇಕಂತಲೇ ನಿನ್ನ ಜೀವನಕ್ಕೆ ಬಂದ? ಬರೋ ಹಾಗೆ ಮಾಡ್ಕೊಂಡಿದ್ದು ನೀನೇ ಅಲ್ವಾ? ಬೇಡ ಬೇಡ ಅಂದ್ರೂ ನಿನ್ನ ಜೀವನದೊಳಗೆ ಬರೋದಕ್ಕೆ ಅವಕಾಶನ ನೀನೇ ಮಾಡಿಕೊಟ್ಟು ಈಗ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದೀಯಲ್ಲ. ದಿಸ್ ಇಸ್ ನಾಟ್ ಫೇರ್ ಡಾರ್ಲಿಂಗ್ ಎಂದವನ ಮಾತು ಮುದ್ದು ಮುದ್ದಾಗಿದ್ದರೂ ಆ ಮಾತಿನಲ್ಲಿ ವ್ಯಂಗ್ಯವಿತ್ತು. ಅವನ ಮಾತು ಕೇಳಿ ಅವಳಿಗೆ ತಲೆ ಸಿಡಿದ ಹಾಗಾಯಿತು. ಜಸ್ಟ್ ಶಟ್ ಅಪ್ ಎಂದವಳೆ ಕೈ ತುಂಡರಿಸಿ ಫೋನ್ನ ಹಾಸಿಗೆ ಮೇಲೆ ಬಿಸಾಕಿ ತಲೆಯ ಮೇಲೆ ಕೈ ಹೊತ್ತು ಕೂತರೆ ಅತ್ತೆ ಕಡೆಯವನ ಮುಖದ ಮೇಲೆ ನಗು ಮೂಡಿತ್ತು. ಮರುದಿನವೇ ಜಗದೀಶ್ ರವರು ದೀಪಾಳನ್ನ ಕರೆದುಕೊಂಡು ಪತ್ನಿ ಸಮೇತ ಧೀರಜ್ ಇದ್ದ ಮನೆ ಕಡೆ ಪಯಣ ಬೆಳೆಸಿದ್ದರು. ಅವನ ಮನೆಯ ಮುಂದೆ ಕಾರ್ ನಿಲ್ಲಿಸಿ 3 ಜನರು ಇಳಿದರು. ಕೈಯಲ್ಲಿ ತಾಂಬೂಲ ತಟ್ಟೆ ಹಿಡಿದು ನಿಂತಿದ್ದ ಭವಾನಿಯವರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ. ಆದರೆ ಅವರ ಪಕ್ಕವೇ ಸೀರೆ ಉಟ್ಟು ಮುಖ ಹಂಡೆಯಾಕಾರ ಮಾಡಿ ನಿಂತಿದ್ದಳು ದೀಪಾ. ಜಗದೀಶ್ ರವರ ಕೋಪವಂತೂ ಇನ್ನೂ ಹಿಡಿದಿಲ್ಲ. ಆದರೆ ತಮ್ಮ ಕಾರ್ಯಸಿದ್ಧಿ ಆಗಬೇಕಲ್ಲವೇ? ಬಾಗಿಲ ಹತ್ತಿರ ಬಂದವರು ಜೋರಾಗಿ ಬಾಗಿಲು ಬಡಿಯಲು ಶುರು ಮಾಡಿದರೆ ಒಳಗೆ ಹಾಸಿಗೆಯ ಮೇಲೆ ಕೂತಿದ್ದ ಗೆಳೆಯರಿಬ್ಬರು ಗಾಬರಿಯಿಂದ ಮುಖ ನೋಡಿಕೊಂಡರು. ಬಾಗಿಲನ್ನ ಬಡಿಯುವ ಸದ್ದಾದಾಗ ಜೋರಾದಾಗ ಎದ್ದು ಬಂದು ಬಾಗಿಲು ತೆರೆದನು ಮನೋಜ್. ಅವನಿಗೆ ತಮ್ಮ ಮನೆಯ ಬಾಗಿಲಲ್ಲಿ ನಿಂತಿರುವವರನ್ನ ಕಂಡು ಅಚ್ಚರಿಯಾಗಿತ್ತು. ಅನಾಮತ್ತಾಗಿ ಅವನ ಕಣ್ಣುಗಳು ಭವಾನಿಯವರ ಕೈಯಲ್ಲಿ ಹಿಡಿದಿದ್ದ ತಟ್ಟೆಯ ಮೇಲೆ ಹೋಗಿತ್ತು. ಗರಬಡಿದವರಂತೆ ನಿಂತು ಬಿಟ್ಟನು. ನಿಂಗೇನಾಯ್ತು ಮನೋಜ್? ಬಂದಿರೋರು ಯಾರು ಎಂದು ಹುಬ್ಬು ಬೆಸೆದು ಕೇಳಿದನು ಧೀರಜ್ ಗಲಿಬಿಲಿಗೊಂಡು. ಈಗಲೂ ಅತ್ತಲಿಂದ ಯಾವ ಉತ್ತರವೂ ಬಾರದಿದ್ದಾಗ ತಾನೇ ಎದ್ದು ಬಾಗಿಲಿನತ್ತ ಬಂದರೆ ಅವನಿಗೂ ಅಚ್ಚರಿಯಾಗಿತ್ತು. ಮೊದಲ ಬಾರಿ ಸೀರೆ ಉಟ್ಟಿದ್ದ ಹುಡುಗಿಯನ್ನ ಕಂಡು ಅವನ ತುಟಿಯಂಚಲ್ಲಿ ನಗು ಮೂಡಿತು. ಆದರೆ ಅವಳು ಇವನತ್ತ ನೋಡುವ ಕೃಪೆ ಮಾಡುತ್ತಿಲ್ಲ. ಎತ್ತಲು ನೋಡುತ್ತಾ ನಿಂತು ಬಿಟ್ಟಿದ್ದಾಳೆ. ಇನ್ನು ಜಗದೀಶ್ ರವರ ಮುಖ ಗಂಟು ಹಾಕಿಕೊಂಡೇ ಇತ್ತು. ಅವರೆಲ್ಲರತ್ತಲೂ ತಿರಸ್ಕಾರದ ನೋಟ ನೆಟ್ಟು ಕಂತೆನಿಸಿದವನು ಭವಾನಿಯವರತ್ತ ದೃಷ್ಟಿ ಹಾಯಿಸಿದನು. ಅವನನ್ನೊಮ್ಮೆ ಕೈಯಲ್ಲಿ ಹಿಡಿದಿದ್ದ ತಟ್ಟೆಯನ್ನೊಮ್ಮೆ ದೃಷ್ಟಿ ಬದಲಿಸಿ ನಸುನಕ್ಕರು. ಅವನಿಗೆಲ್ಲವೂ ಆಗಲೇ ತಿಳಿದು ಹೋಯಿತು. ಓಹೋಹೋ, ಸಾವ್ಕಾರ್ ಮಂದಿ, ಏನು ನಮ್ಮನೆಗೆ ತನಕ ಪಯಣ ಬೆಳೆಸಿದ್ದೀರಾ? ಕೈಯಲ್ಲಿ ತಾಂಬೂಲದ ತಟ್ಟೆ, ಪಕ್ಕದಲ್ಲಿ ಸುಪುತ್ರಿ. ಓ, ಗೊತ್ತಾಯ್ತು ಬಿಡಿ. ಬನ್ನಿ ಬನ್ನಿ, ಒಳಗಡೆ ದಯಮಾಡಿಸಿ ಎಂದು ವ್ಯಂಗ್ಯ ನಗೆ ನಗುತ್ತಾ ಅವರನ್ನ ಒಳಗೆ ಬರಮಾಡಿಕೊಂಡವನು ಇನ್ನೂ ಗರಬಡಿದವನ ಹಾಗೆಯೇ ನಿಂತಿದ್ದ ಗೆಳೆಯನನ್ನ ಕಂಡು, ನೀನ್ಯಾಕೋ ಒಳ್ಳೆ ಅಂಡು ಸುಟ್ಟ ಬೆಕ್ಕಿನ ಥರ ಆಡ್ತಾ ಇದ್ಯಾ? ಸೈಡಿಗೆ ಬಾ, ಅತಿಥಿಗಳಿಗೆ ಜಾಗ ಬಿಡು ಎಂದು ಅವನನ್ನು ಬದಿಗೆ ಸರಿಸಿದವನು, ತಾವುಗಳು ಬನ್ನಿ ಕೂತ್ಕೊಳ್ಳಿ ಎಂದು ಶ್ರೀ ಮುಂದೆ ಇದ್ದ ಸೋಫಾದತ್ತ ಕೈ ತೋರಿಸಿದನು. ಮನಸ್ಸಿಲ್ಲದ ಮನಸ್ಸಿನಿಂದಲೇ ತಂದೆ ಮಗಳು ಇಬ್ಬರು ಕೂತು ಮನೆಯ ಸುತ್ತಲೂ ನೋಡಿದರು. ನಾವು ನಿಮ್ಮಷ್ಟು ಅನುಕೂಲವಸ್ಥರು ಅಲ್ಲ. ಏನ್ ಮಾಡೋದು ಹೇಳಿ? ನಮಗೆ ನಿಮ್ಗಳ ಹಾಗೆ ಬೇರೆಯವರ ತಲೆ ಒಡೆದು ಆಸ್ತಿ ಮಾಡೋದಕ್ಕೆ ಬರೋಲ್ಲ. ನೀವು ಬಿಡಿ ಸಾವ್ಕಾರ್ ಮಂದಿ ಎಂದವನು ನಗುತ್ತಲೇ ಅವರಿಗೆ ಮಾತಿನಿಂದ ಇರಿದನು ಧೀರಜ್. ಅವನ ಮಾತು ಕೇಳಿ ತಂದೆ ಮಗಳು ಇಬ್ಬರು ಮುಖ ನೋಡಿಕೊಂಡರು. ಮುಂದುವರಿಯುವುದು. ಹೇಗಿದೆ ಮಾವ ಅಳಿಯನ ಜುಗಲ್ಬಂದಿ?